ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ದಟ್ ಹ್ಯಾವ್ ಎವರ್ ವಿಸಿಟೆಡ್ ಅಂತ ನನಗೆ ಆ ರೀತಿಯಾದಂಥ ಒಂದು ಅಭಿಪ್ರಾಯ ಬಂದಿದೆ. ಒಳ್ಳೆ ಎಲ್ಲ ಡಿಸ್ಟಿಂಕ್ಷನಲ್ಲಿ ಬರಬೇಕು, ಅದಲ್ಲದೆ ಜಾಬ್ಗೆ ಹೋಗೋ ಲೆವೆಲಲ್ಲಿ ಬೆಳಿಬಾರ್ದು. ಒಂದು ಒಂದು ಸಂಸ್ಥೆನ ಸಂಘ ಸಂಸ್ಥೆನ ಕಟ್ಟೋ ಲೆವೆಲಲ್ಲಿ ಬೆಳಿಬೇಕು ಅವರು. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿದರಹಳ್ಳಿ ಹೋಬಳಿಯ ರಾಂಪುರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಪ್ರೆಸ್ಟೀಜ್ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಅದ್ಧೂರಿಯಾಗಿ ಶಾಲಾ ವಾರ್ಷಿಕೋತ್ಸವವನ್ನು ನಡೆಸಲಾಯಿತು. ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಚೇರ್ಮನ್ ಆಂಜಿನಪ್ಪನವರು, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ದೇಶಭಕ್ತಿ, ವಿನಯತೆ, ಒಳ್ಳೆಯ ಸಂಸ್ಕಾರ ಕಲಿಸಿಕೊಡುವುದು ಬಹಳ ಮುಖ್ಯ. ಇವೆಲ್ಲವೂ ನಮ್ಮ ಶಾಲೆಯಲ್ಲಿ ಕಲಿಸಿಕೊಡುತ್ತೇವೆ ಎಂದು ತಿಳಿಸಿದರು. ಇಲ್ಲ, ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸುತ್ತೆ ಭಾಳ ಸಂತೋಷ ಆಗ್ತಾ ಇದೆ. ನಾನು ನೋಡಿದಾಗೆ ನಮ್ಮ ಮ್ಯಾನೇಜ್ಮೆಂಟ್ ಆಡಳಿತ ಮಂಡಳಿ ಆಗಲಿ ಅಥವಾ ಅಧ್ಯಾಪಕರಾಗಲಿ ಇವ್ರ ಜೊತೆಯಲ್ಲೆಲ್ಲ ನಾನು ಇಂಟ್ರ್ಯಾಕ್ಟ್ ಮಾಡಿ ಅದರಿಂದ ನನಗೇನು ಅನ್ನಿಸ್ತಾ ಇದೆ ಅಂದರೆ ದಿಸ್ ಒನ್ ಆಫ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್ಸ್ ದಟ್ ಹ್ಯಾವ್ ಎವರ್ ವಿಸಿಟೆಡ್ ಅಂತ ನನಗೆ ಆ ರೀತಿಯಾದಂಥ ಒಂದು ಅಭಿಪ್ರಾಯ ಬಂದಿದೆ. ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ. ಆಮೇಲೆ ಈ ಒಂದು ಸಂಸ್ಥೆ ಏನಿದೆ ಅದು ಎಲ್ಲ ಸಂಸ್ಥೆಗಳು, ಎಲ್ಲ ಒಂದು ಪ್ರೆಸ್ಟೀಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲ ಮತ್ತು ವಿದ್ಯಾಸಂಸ್ಥೆಗಳನ್ನು ಅಚ್ಚುಕಟ್ಟಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ಉತ್ತಮ ಮಟ್ಟದಲ್ಲಿ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ ಈ ಒಂದು ವಿದ್ಯಾಸಂಸ್ಥೆಗಳಲ್ಲಿ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಮತ್ತು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಇದು ಭಾಳ ಸಂತೋಷಕರವಾದಂಥ ವಿಷಯ. ಈ ಒಂದು ಸಂಸ್ಥೆಗಳು ಇನ್ನು ಬರುವ ದಿನಗಳಲ್ಲಿ ಬಹಳಷ್ಟು ಎತ್ತರಕ್ಕೆ ಬೆಳೆಯುವಂಥ ಒಂದು ಸೂಚನೆಗಳು ಕಾಣ್ತಾ ಇದೆ. ನನಗೆ ಈ ಒಂದು ಸಂಸ್ಥೆಗಳಿಗೆ ಇನ್ನೂ ಮುಂದೆ ಚೆನ್ನಾಗಿ ಬರಲಿ ಮತ್ತು ಅಭಿವೃದ್ಧಿ ಆಗಲಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ವಿಶೇಷವಾಗಿ ಮತ್ತು ಅರ್ಥಪೂರ್ಣವಾಗಿ ಮಾಡಿದ್ದೀರಿ. ಸರ್, ಇದಕ್ಕೆಲ್ಲ ಕಾರಣಭೂತರಾದಂಥ ನನ್ನ ಪೇರೆಂಟ್ಸು, ನನ್ನ ಸ್ಟಾಫು, ಸ್ಟೂಡೆಂಟ್ಸು, ಅದೇ ಥರವಾಗಿ ನಮ್ಮ ಮ್ಯಾನೇಜ್ಮೆಂಟು ಸದಾ ಏನು ಹಾರ್ಡ್ ವರ್ಕ್, ಎವ್ರಿ ಮ್ಯಾನ್ ಬಿಹೈಂಡ್ ವುಮೆನ್ ಅಂತಾರಲ್ವ, ಆ ಥರ ನಮ್ಮ ಮ್ಯಾನೇಜ್ಮೆಂಟು ಹಾರ್ಡ್ ವರ್ಕು, ಇನ್ವಾಲ್ವ್ಮೆಂಟು, ಡೆಡಿಕೇಶನ್, ಫುಲ್ ಆಫ್ ವರ್ಕೇ ನಮ್ಮ ಈ ಒಂದು ಬೆಳವಣಿಗೆಗೆ ಕಾರಣ. ನಾನು ಇವತ್ತೇನು ದಿವಸ ಪ್ರೆಸ್ಟೀಜ್ ಇಂಟರ್ನ್ಯಾಷನಲ್ಲು, ಪ್ರೆಸ್ಟೀಜ್ ಸ್ಕೂಲು, ಪ್ರೆಸ್ಟೀಜ್ PU ಕಾಲೇಜು ಮತ್ತು ಪ್ರೆಸ್ಟೋ ಕಿಡ್ಸ್ನ 4 ಶಾಲೆಗಳನ್ನು ನಡೆಸ್ಬೇಕಾದ್ರೆ ಎಲ್ಲರೂ ಕಾರಣೀಭೂತರದು ನಮ್ಮ ಪೇರೆಂಟ್ಸು. ಅದರಲ್ಲಿ ಯಾವಾಗಲೂ ಹಾರ್ಡ್ ವರ್ಕು, ನಮ್ಮ ಮಕ್ಕಳಾಗ್ಬೋದು, ನಮ್ಮ ಟೀಚರ್ಸ್ ಆಗ್ಬೋದು, ನಮ್ಮ ಮಿಸ್ಸಸ್ ಆಗ್ಬೋದು, ಎಲ್ಲರೂ ತುಂಬ ಫುಲ್ ಟೈಮ್ ಡೆಡಿಕೇಟ್ ಮಾಡಿ ನಮ್ಮೊಂದು ಸಂಸ್ಥೆಗಳು ನಡೆಸ್ತಾಯಿದ್ದೀವಿ. ಈ ಸಂಸ್ಥೆಗಳು ನಡೆಸೋದು ಇಷ್ಟವಾಗಿ ನಡೆಸ್ತಾ ಇದ್ದಾರೆ. ಯಾಕೆಂದರೆ ಒಂದು ವಿದ್ಯಾದಾನ ಮಾಡಬೇಕಂತ ನಮ್ಮ ತಂದೆ ತಾಯಿಯರ ಆಶೀರ್ವಾದ, ಅವರ ಒಂದು ಆಸೆ ಮೇರೆಗೆ ನಾನೊಂದು ಈ ಸಂಸ್ಥೆ ಮಾಡಿದ್ದು 2002-03 ಮಾಡಿದೆ. ಅದರ ಆಲ್ರೆಡಿ 23-24 ವರ್ಷ ಕಂಪ್ಲೀಟ್ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ KG to PGವರೆಗೂ ಮಾಡೋಣ ಅಂದ್ಕೊಂಡಿದ್ದೀವಿ. ಅದು ಒಂದು 10 ಎಕರೆಯಲ್ಲಿ, ಸುಮಾರು ಒಂದು 10 ಎಕರೆಯಲ್ಲಿ ಕಾಡಗಾರ ಅಂತ ಒಂದು ಪಕ್ಕದ ವಿಲೇಜಲ್ಲಿ ನಾವು ಆಲ್ರೆಡಿ ಜಾಗ ಗುರ್ತಿಸಿದ್ವಿ. ಅದನ್ನು ಸಹ ದೊಡ್ಡ ಮಟ್ಟದಲ್ಲಿ ಒಂದು KG to PGವರೆಗೂ ಮಾಡೋಣ ಅಂತ ಎಲ್ಲರೂ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ದೇವರ ಆಶೀರ್ವಾದ ಮತ್ತು ಹಿರಿಯರು, ನಮ್ಮ ತಂದೆ ಸಮಾನರಾದಂಥ ನಮ್ಮ ಶ್ರೀಕಂಠ ಸರ್ ಅವರ ಆಶೀರ್ವಾದನೂ ಬೇಕು. ಎಲ್ಲ ಇಂಥ ಹಿರಿಯರ ಆಶೀರ್ವಾದದಲ್ಲಿ ಈ ಸಮಸ್ಯೆಗಳನ್ನ ಕಟ್ಟಿ ಬೆಳೆಸಲಿಕ್ಕೆ ನಮಗೆ ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಒಂದು ಆಶೀರ್ವಾದ ಸಿಗಲಿ ಅಂತ ಹೇಳ್ತೀನಿ. ಮತ್ತು ನಾವು ಏನಿವತ್ತು ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಮಕ್ಕಳು ಬಂದು ಸುಮ್ಮನೆ ಓದಿ ಪಾಸಾಗೋದು ಎಲ್ಲರೂ ಕಾಮನ್. ಯಾಕಂದರೆ ಈಗಿನ ಕಾಲದಲ್ಲಿ ICIC ಸ್ಟೇಟ್ ಸಿಲೆಬಸ್ಗಳಲ್ಲಿ ಎಲ್ಲ ಸಮಸ್ಯೆಗಳಲ್ಲೂ ಪಾಸಾಗೋದು ಕಾಮನ್ನು. ಅದು ನಾನು ಎಲ್ಲ ಪೇರೆಂಟ್ಸ್ ಹೇಳೋದು, ಎಲ್ಲ ಡಿಸ್ಟಿಂಕ್ಷನಲ್ಲಿ ಬರಬೇಕು, ಅದಲ್ಲದೆ ಎಲ್ಲ ಮಕ್ಕಳು ಯಾವುದಾದ್ರೂ ಒಂದು ಜಾಬ್ಗೆ ಹೋಗೋ ಲೆವೆಲಲ್ಲಿ ಬೆಳಿಬಾರ್ದು. ಒಂದು ಸಂಸ್ಥೆನ ಸಂಘ ಸಂಸ್ಥೆನ ಕಟ್ಟೋ ಲೆವೆಲಲ್ಲಿ ಬೆಳಿಬೇಕು ಅವರು. ನನ್ನ ಮಕ್ಕಳಿಗೆ ಯಾವಾಗಲೂ ಹೇಳ್ತೀನಿ. ಓದ್ಬಿಟ್ಟು ಪಾಸಾಗ್ಬಿಟ್ಟು ನನಗೆ ನನ್ನ ಮೆಚ್ಚುಗೆ ತೋರಿಸ್ಬೇಡಿ. ನೀವು ಒಳ್ಳೆ ಸಿಟಿಜನ್ ಆಗಿ ಬೆಳಿಬೇಕು.
ಒಂದು ಈ ದೇಶ ಕಟ್ಟುವಂಥ ಮಕ್ಕಳು, ಯಾಕಂದರೆ ಒಂದು ಎಂಪ್ಲಾಯ್ ಆಗೋದು ಎಲ್ಲರಿಗೂ ಕಾಮನ್. ಅದು ಒಂದು ಆರ್ಗನೈಸೇಷನ್, ಒಂದು ಸಂಸ್ಥೆನ ಕಟ್ಟಿ ಬೆಳೆಸುವಷ್ಟೊಂದು 106 ಜನಕ್ಕೆ ಅನ್ನ ಕೊಡೋ ಲೆವೆಲಲ್ಲಿ ಒಂದು ಸಂಸ್ಥೆ ಆಗ್ಬೋದು, ಒಂದು ಇಂಡಸ್ಟ್ರಿ ಆಗ್ಬೋದು, ಒಂದು ಹಾಸ್ಪಿಟ್ಲ್ ಆಗ್ಬೋದು, ಎಲ್ಲ ಡಾಕ್ಟ್ರು ಇಂಜಿನಿಯರ್ಗಳಾಗೋದಿಲ್ಲ. ಅದು ನನ್ನ ಆಸೆ. ನಾನು ಯಾವಾಗಲೂ ಮಕ್ಕಳಿಗೆ ಇದೊಂದು ನಾವು ಕಿವಿ ಮಾತನ್ನ ಯಾವಾಗಲೂ ಹೇಳ್ತಾ ಇರ್ತೀನಿ. ತುಂಬ ಸಂತೋಷ. ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಹೆಸರುವಾಸಿಯಾದಂಥ ಒಂದು ವಿದ್ಯಾಸಂಸ್ಥೆಗಳಿವು. ಭವಿಷ್ಯದಲ್ಲಿ ಕೂಡ ಭಾಳ ಒಳ್ಳೆಯ ಭವಿಷ್ಯ ಇದೆ ಅಂಥೇಳಿ ನನಗಂತೂ ಅನ್ನಿಸ್ತಾ ಇದೆ. ಸೊ ಅದನ್ನು ನಮ್ಮ ಅಂಜನಪ್ಪ ಅವರು ತುಂಬ ಚೆನ್ನಾಗಿ ನಡ್ಸ್ಕೊಂಬರ್ತಾ ಇದ್ದಾರೆ. ಸೊ ದೇವರು ಇನ್ನೂ ಒಳ್ಳೇದು ಮಾಡಲಿ, ಇನ್ನೂ ಒಂದು ಈ ವಿದ್ಯಾಸಂಸ್ಥೆಗಳಿಗೆ ಒಳ್ಳೆಯ ಭವಿಷ್ಯ ಬರಲಿ ಅಂತೇಳಿ ನಾನು ಆಸೆ.